ನಮ್ಮ ಅಶೋಕು ಅಶ್ವತ್ಥನಾರಾಯಣ ಚೆನ್ನಾಗವ್ರ, ಅಶೋಕು ವಿಜೇಂದ್ರ ಚೆನ್ನಾಗವ್ರ, ಬಸವರಾಜ ಬೊಮ್ಮಾಯಿ ವಿಜೇಂದ್ರ ಚೆನ್ನಾಗವ್ರ. ಒಬ್ರಿಗೊಬ್ರಿಗೆ ಅವರಲ್ಲೇ ದೊಡ್ಡ ಇದು ನಡೀತದೆ. ನಮ್ಮಲ್ಲಿ ಒಂದು ಕಡೆ ಕೂರ್ತೀವಿ, ಕಾಫಿ ಕುಡಿತೀವಿ, ತಿಂಡಿ ತಿಂತೀವಿ, ಚೆನ್ನಾಗಿದ್ದೀವಿ, ಮಾತಾಡ್ಕೊಂಡು ಹೋಗ್ತೀವಿ. ಇವ್ರು ಹೇಳಿದಾಗ ಮಾತನಾಡಿದಾಗ ಬಾಯಿ ತಪ್ಪೇನಾರ ಅಂದರೆ ಅದನ್ನೇ ಒಂದು ನ್ಯೂಸ್ ಆಗುತ್ತೆ ಅಷ್ಟೆ. ಬಟ್ ನಮಗೆ ಬಿ ಜೆ ಪಿ ಕಂಪೇರ್ ಮಾಡೋದಾದರೆ ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಕಿತ್ತಾಟ ಹೆಚ್ಚಿಗೆ ಇಲ್ಲ. ನಮ್ಮಲ್ಲಿ ರೀಶಫಲ್ ಇದೆ, ರೀಶಫಲ್ ಮಾಡ್ತೀನಿ ಅಂತ ಹೇಳಿದರೆ ರೀಶಫಲ್ ಮಾಡ್ತಾರೆ. ನಾಯಕತ್ವ ಬದಲಾವಣೆ ಏನಿದ್ರು ರಾಹುಲ್ ಗಾಂಧಿಯವರು, ಖರ್ಗೆಯವರು, ವೇಣುಗೋಪಾಲು, ಸುರ್ಜೇವಾಲಾ ಅವರೇ ತೀರ್ಮಾನ ಮಾಡಬೇಕು. ಅದು ಅವ್ರಿಗೆ ಬಿಟ್ಟಿದ್ದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇಬ್ಬರೂ ನಾಯಕತ್ವದ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಇದು ಯಾವುದೂ ಗೊಂದಲ ಇಲ್ಲ. ಇನ್ನು JDS ವಿಚಾರ ನಾವೇನು ಚರ್ಚೆ ಮಾಡೋದು ಬೇಕಿಲ್ಲ. ಅವ್ರು ಏನಾಗುತ್ತೆ, ಸೊ ಅವ್ರದ್ದೇ ಆದಂಥ ಅವ್ರ ಕುಟುಂಬದ ಪಕ್ಷ ಆದ್ದರಿಂದ ಅದರಲ್ಲಿ ಆಂತರಿಕ ಕಿತ್ತಾಟದ ಪ್ರಶ್ನೆ ಬರೋಕ್ಕಿಲ್ಲ. ರೇವಣ್ಣನ ಪೂರ್ತಿ ಮುಗಿದೋಗಿದೆ ಅಧ್ಯಾಯ. ಈಗ ಒನ್ ಮ್ಯಾನ್ ಶೋ ಆಗಿದ್ದಾರೆ ನಮ್ಮ ಕುಮಾರಸ್ವಾಮಿಯವರು. ಅವ್ರ ಮಗನ ಉತ್ತರಾಧಿಕಾರಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಅದೇನೋ ಲಾಸ್ಟ್ ಮಂತೇ ಮಾಡ್ತೀವಿ ಅಂದಿದ್ರು, ಇನ್ನೂ ಮಾಡಿಲ್ಲ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸೊ ಈಗ ಪ್ರಜ್ವಲ್ ಪ್ರಶ್ನೆ ಇಲ್ವಲ್ಲ, ಪ್ರಜ್ವಲ್ಲು ನಿಖಿಲ್ ಅಂತ ಫೈಟ್ಗಿತ್ತು. ಪ್ರಜ್ವಲ್ ಪ್ರಶ್ನೆ ಕಂಪ್ಲೀಟು ಒಂದು ಸೈಡ್ ಆದಮೇಲೆ ನಿಖಿಲ್. ಸೊ ಹಾಗಾಗಿ ಜಿ ಟಿ ದೇವೇಗೌಡರು ದೂರ ಇದ್ದಾರೆ. ಅವರು ಯಾವಾಗ ಹತ್ರಕ್ಕೆ ಹೋಗ್ತಾರೋ, ದೂರಕ್ಕೆ ಹೋಗ್ತಾರೋ, ಬೇರೆ ಪಕ್ಷಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ JDS ಅಲ್ಲಿ ಏನು ಆಂತರಿಕ ಹೆಚ್ಚು ಕಿತ್ತಾಟ ಇಲ್ಲ. BJP ಕಾಂಗ್ರೆಸ್ಸಿಗೆ ಕಂಪ್ಯಾರಿಸನೇ ಮಾಡೋಂಗಿಲ್ಲ. ಸೊ ಅವ್ರು ಯಾವಾಗ ಅಗ್ರೆಸಿವ್ ಆಗ್ತಾರೋ, ಯಾವಾಗ ಸೈಲೆಂಟ್ ಆಗ್ತಾರೋ ನಿಮಗೆ ಗೊತ್ತು. ಈಗ 3 ತಿಂಗಳಿಂದ ಸುಮ್ಮನಿದ್ರು, ಈಗ ಮತ್ತೆ ಅಗ್ರೆಸಿವ್ ಆಗಿದ್ದಾರೆ. ಯಾವಾಗ ಸೈಲೆಂಟ್ ಆಗ್ತಾರೋ ಗೊತ್ತಿಲ್ಲ. ಅವರು ಮೊನ್ನೆ ಹೇಳೋರೆ, ನಾನು ಅಸಹಾಯಕ ಅಂತ ಹೇಳೋರು. ನಿಮ್ಮ ಟಿ ವಿಲಿ ಹೆಚ್ಚಿಗೆ ಹೊಡಿಲಿಲ್ಲ. ನಾನು ಅಸಹಾಯಕ, ಆಂಧ್ರದಲ್ಲಿ ಹೆಚ್ಚು ಅವ್ರಿಗೆ ಅನಿವಾರ್ಯ ಇದೆ. ಹಂಗಾರೆ ಇಲ್ಲಿ 19 ಜನ ಅನಿವಾರ್ಯ ಅಲ್ವಾ? ಅಲ್ಲ, ಅವರು ಅನಿವಾರ್ಯ ಆದರೆ ಈ 19 ಜನ ಅನಿವಾರ್ಯ ಅಲ್ವಾ ಕೇಂದ್ರ ಸರ್ಕಾರಕ್ಕೆ? ಇದನ್ನು ನೀವು ಹೊಡಿಯಲ್ಲ, ಅವರು ಹೇಳಲ್ಲ. ನಾವೇನು ಮಾಡೋದು? ಈಗ ಹಿಂದೆ 27 ಜನ ಗೆಲ್ಲಿಸಿದ್ರು. ಅವತ್ತು ಸಹ ಮೊಮ್ಮಾಯಿದ್ದಾಗ ಏನು ಭರವಸೆ ಕೊಟ್ಟಿದ್ರು ಕೇಂದ್ರ ಸರ್ಕಾರ ಯಾವುದೂ ಮಾಡಲಿಲ್ಲ. 27 ಜನ MP ಇದ್ದಾಗ ಅವತ್ತು ಅನಿವಾರ್ಯ ಇಲ್ವಾ? ತಮಿಳ್ನಾಡಿಗೆ ಕೊಟ್ಟಂಥ ಪ್ರೋತ್ಸಾಹ ಕರ್ನಾಟಕ ಕೊಡಲ್ಲ, ಆಂಧ್ರಕ್ಕಲ್ಲ. ತಮಿಳ್ನಾಡಿಗೆ ಕೊಟ್ಟಂಥ ಪ್ರೋತ್ಸಾಹ ಆಂಧ್ರಕ್ಕೆ ಕೊಡಲ್ಲ. ನಮ್ಮ ಏನೂ ಬೇಡ, ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರಗಾಲಕ್ಕೆ ಕೊಡಬೇಕಾದದ್ದು ಕೊಡಲಿಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.